ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ಕೂಡ ನಮಸ್ಕಾರ. ಆತ್ಮೀಯರೇ, ನಾವೀಗ ನವಂಬರ್ ತಿಂಗಳ ಮಾಸ ಭವಿಷ್ಯ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಕಟಕ ರಾಶಿಯವರಿಗೆ ನವಂಬರ್ ತಿಂಗಳಲ್ಲಿ ಏನೆಲ್ಲ ಪ್ರತಿಫಲಗಳು, ಗ್ರಹಗಳ ಬದಲಾವಣೆ, ಚಲನೆಯಿಂದ ಸಿಗತ್ತೆ ಅನ್ನುವಂತಹದ್ದನ್ನು ನಾವೀಗ ತಿಳ್ಕೊಳ್ಳೋಣ. ಇನ್ನು ಕುಜನ ಫಲ ಏನು ನೋಡಿ, ಕುಜಗ್ರಹ ಮುಖ್ಯವಾಗಿ ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನದಲ್ಲಿ ಹೋಗಿರ್ತಕ್ಕಂತಹದ್ದು, ಹಾಗೆ ವೃತ್ತಿಯಲ್ಲಿ ಒಳ್ಳೆಯ ದೃಢತೆ, ಆದಾಯದಲ್ಲಿ ಒಂದು ಅಟಸಾಧನೆಯ ಫಲಗಳು ಪಡೆಯುವಂತಹದ್ದು, ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ರಾಜಾದಾಯಗಳು ಬರುವಂತಹದ್ದಿರುತ್ತೆ 16ರ ನಂತರದ ದಿನಗಳಲ್ಲಿ. ಹಾಗೆ ಶ್ರೇಷ್ಠತರವಾದಂತಹ ಸ್ಥಿತಿ ಇದೆ, ಒಳ್ಳೆಯ ಸುಫಲ ಇದೆ ಮತ್ತು ವಿದ್ಯಾರ್ಥಿಗಳಿಗೂ ಕೂಡ. ಇನ್ನು ಬುಧನ ಬದಲಾವಣೆ ನೋಡಿ, ಹೇಳಿದೆ ನಾನು ಸ್ಟಾರ್ಟಿಂಗಲ್ಲೇ, ಬುಧನು ವಕ್ರಸ್ಥಿತಿಯಲ್ಲಿ ಹಿಂದಿನ ರಾಶಿಗೆ ಬರುವಂತಹದ್ದಿದೆ ಅಂತ. ಅಂದರೆ ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನ ಅಂದರೆ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹ ಬುಧಗ್ರಹ ತುಲಾ ರಾಶಿಗೆ ಬರ್ತಾನೆ. ತುಲಾ ರಾಶಿಗೆ 23ನೇ ತಾರೀಕಿಗೆ ವಕ್ರಸ್ಥಿತಿಯಲ್ಲಿ ಸಂಚಾರ ಮಾಡ್ಕೊಂಡು ಬರ್ತಾನೆ. ಅಂದರೆ ರಿವರ್ಸ್ ಆಗಿ ತಿರ್ಕೊಂಡು ಬರುವಂತಹ ಸ್ಥಿತಿ ಅಂತೇಳಿ ಹೇಳ್ಬೋದು. ಹಾಗಾಗಿ ನಿಮಗೆ ಮುಖ್ಯವಾಗಿ ಈ ಒಂದು ಯಾರು ವ್ಯಾಪಾರಸ್ಥರಿರ್ತಾರೆ, ವ್ಯವಹಾರಸ್ಥರಿರ್ತಾರೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋರು ಇರ್ತಾರೆ, ಅವ್ರಿಗೆಲ್ರಿಗೂ ಕೂಡ ಸ್ವಲ್ಪ ಅರ್ಧ ಫಲ ಕೊಡುವಂತಹದ್ದಿರುತ್ತೆ. ಹಾಗಾಗಿ 23ರವರೆಗೂ ಒಳ್ಳೆ ರೀತಿ ಪ್ರೋಗ್ರೆಸ್ಸು ಇರುತ್ತೆ, ಮೂಮೆಂಟ್ಸ್ ಇರುತ್ತೆ, ಇನ್ವೆಸ್ಟ್ಮೆಂಟ್ ಮಾಡಿದ್ದೆಲ್ಲ ಕೂಡ ಫಲ ಸಿಗುವಂತಹ ಸ್ಥಿತಿ ಇರುತ್ತೆ. 23ರ ನಂತರ ಒಂದು ಸ್ವಲ್ಪ ಅರ್ಧಂಬರ್ಧ ಪ್ರತಿಫಲಗಳು ಪಡೆಯುವಂತಹದ್ದಿರುತ್ತೆ. ಈ ಒಂದು ಯೋಗ ಫಲಗಳು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂತಹದ್ದು, ಇಲ್ಲಿ ಸೂರ್ಯ, ಕುಜ, ಬುಧ 3 ಗ್ರಹಗಳು ಕೂಡ ಯತಿಯಾಗುವಂತಹದ್ದು ವೃಶ್ಚಿಕ ರಾಶಿಯಲ್ಲಿ. ಹಾಗಾಗಿ ಈ ಒಂದು ವೃಶ್ಚಿಕ ರಾಶಿಯಲ್ಲಿ ಯತಿ ಅಂತಂದರೆ ಜೊತೆ ಆಗ್ತಾ ಇರತಕ್ಕಂತಹ ಸ್ಥಿತಿ. ಹಾಗಾಗಿ 16ನೇ ತಾರೀಕಿಂದ ಹಿಡಿದು 23ನೇ ತಾರೀಕುವರೆಗೂ ಒಟ್ಟಾರೆಯಾಗಿ 7 ದಿನಗಳ ಕಾಲ ತುಂಬಾ ಸುಫಲ ಕೊಡುವಂತಹ ಸ್ಥಿತಿ ಈ 3 ಗ್ರಹಗಳಿಂದ ನಿಮ್ಮ ರಾಶಿಯವರಿಗೆ ಪೂರ್ವಜನ್ಮದ ಸುಕೃತ ಫಲ ಅಂತೇಳಿ ಹೇಳ್ಬೋದು. ಅಂದರೆ ಹಿಂದಿನ ಜನ್ಮದಲ್ಲೇ ಯಾವುದೋ ಒಂದು ಕೋರಿಕೆಗಳನ್ನು, ನೀವು ಮನಸ್ಥಿತಿಗಳನ್ನು ಕೋರ್ಕೊಂಡು ಬಂದಿರ್ತೀರ, ಭಗವಂತನಲ್ಲಿ ಕೇಳಿರ್ತೀರ, ಅದು ಜ್ಞಾಪಕ ಇರಲ್ಲ, ಅವೆಲ್ಲವೂ ಕೂಡ ಈಡೇರುವಂತಹ ಒಂದು ಸ್ಥಿತಿ ಈ ಒಂದು ಸಮಯ, ಅಂದರೆ ಈ 7 ದಿನಗಳ ಕಾಲ. ಹಾಗಾಗಿ ಈ ತಿಂಗಳೆಲ್ಲ ಕೂಡ ನೀವು ಈ ಒಂದು ರೀತಿಯ ಫಲಗಳು ನೋಡೋಕ್ಕಾಗಲ್ಲ. ಈ ಒಂದು ಸಮಯದಲ್ಲಿ ಈ ಒಂದು ಫಲಗಳು ನೋಡುವಂತಹದ್ದು ಕಂಡು ಬರುತ್ತೆ.